ಬಾವಾ ಬಾವಾ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅದು ನೀನು ಕಸ ಗುಡಿಸ್ತಿದ್ದಲ್ಲ ಅದನ್ನೇ ನೋಡ್ತಿದ್ದೆ. ಆಕ್ಚುಲಿ ಚಿಕ್ಕ ಮಕ್ಕಳು ಕಸ ಗುಡಿಸ್ಬಾರ್ದು. ಚಿಕ್ಕವ್ರು ಗುಡಿಸ್ಬಾರ್ದು ಅಂದ್ರೆ ಇಲ್ಲೇ ಅಕ್ಕ ಇದ್ದಾಳೆ, ಅವಳು ಗುಡಿಸ್ತಾಳೆ. ಅವಳು ಆಗ್ಲಿಂದ ಕನ್ಫ್ಯೂಸ್ ಆಗಿ ರಂಗೋಲಿ ಹಾಕ್ತಿದ್ದಳಲ್ಲ, ಹಾಕ್ಲಿ ಬಿಡು. ಓ ಅಂದ್ರೆ ನೀವು ಅವಾಗ್ಲಿಂದ ಅಮ್ಮು ಅಕ್ಕ ನೋಡ್ತಾ ಇದ್ರಾ? ಏನೋ ಚೇಚೆ, ನಾನ್ಯಾಕೆ ಅವಳ ನೋಡಿ, ನಾನು ರಂಗೋಲಿ ನೋಡ್ತಿದ್ದೆ. ಸರಿ ಸರಿ, ಪೊರ್ಕೆ ಕೊಡು. ಏ ಇಲ್ಲ ಬಾಬಾ, ನೀವು ಗುಡ್ಸೋದ್ ಬೇಡ. ನಾನು ದೊಡ್ಡವನು, ಗುಡ್ಸ್ಬೋದು, ಕೊಡು. ಹಾ ನೀವು ದೊಡ್ಡವರು, ನಿಮ್ ಕೈಗೆ ನಾನು ಪೊರ್ಕೆ ಹಿಡ್ಸಿದೀನಿ ಅಂತ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ. ಕಸ ಗುಡ್ಸೋರಿಂದ ಯಾರೂ ಚಿಕ್ಕವರಾಗಲ್ಲ. ಆ ಥರ ಎಲ್ಲ ಯೋಚನೆ ಮಾಡ್ಲೇಬೇಡ, ಕೊಡಿ. ಆದ್ರೂ ಬಾವಾ, ನೋವರಿ, ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ, ಕೊಡು. ಅಯ್ಯೋ ಬಾವಾ, ಕೈಯಿಂದ ಕೈಗೆ ಪೊರ್ಕೆ ಕೊಡಬಾರ್ದು, ಜಗಳ ಆಗುತ್ತಂತೆ. ನಾನು ಒಳಗೆ ಹೋಗ್ತೀನಿ. ಹಲೋ ಜೈ. ಹೇಯ್, ಏನಿಲ್ಲ, ಗುಡ್ಸಿರೋ ಕಡೆನೆ ಗುಡ್ಸಿದ್ರೆ ಏನು ಪ್ರಯೋಜನ ಆಗಲ್ಲ. ಬಾ, ಎಲ್ಲಿ ಗುಡ್ಸ್ಬೇಕು ಅಂತ ತೋರಿಸ್ತೀನಿ. ನಿನ್ನನ್ನು ಯಾರ ಒಳಗಡೆ ಬಿಟ್ಟಿದ್ದು? ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಾ? ರೂಮಿಗೆ ಬಂದಿದ್ದು ಅಲ್ಲದೆ ವೇದನ್ ಫೋಟೋ ಮುಡ್ತಾ ಇದೆಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇರೋದೊಂದು ಚೂರೇ ಇಲ್ವಾ? ಒದ್ದು ಹೊರಗಡೆ ಹಾಕಿದ್ದು ನೆನಪಿದೆ ತಾನೇ? ನಿಧಾನಕ್ಕೆ ಮಾತಾಡಿ. ನೀವೇನು ಅನ್ನೋದು ನನಗೆ ಮಾತ್ರ ಗೊತ್ತು. ನಿಮ್ಮ ಬಣ್ಣ ಎಲ್ಲರ ಎದುರಿಗೂ ಬಯಲಾಗ್ಬೋದು. ನನ್ನ ಹತ್ರನೇ ಈ ಥರ ಮಾತಾಡ್ತೀಯ? ಹೌ ಡೇರ್ ಯು? ಸತ್ಯ ಹೇಳಕ್ಕೆ ನನಗೇನು ಭಯ ಇಲ್ಲ. ಆ ಭಯ ಇಲ್ಲದೆ ಇರೋದ್ರಿಂದಲೇ ನಾನು ಇವತ್ತು ಈ ಪರಿಸ್ಥಿತಿಲಿರೋದು. ಏಯ್, ಅತಿಗೂ ಒಂದು ಮಿತಿ ಅಂತ ಇರುತ್ತೆ. ನೀನು ಅದನ್ನ ದಾಟ್ತಾ ಇದೀಯ. ಜಸ್ಟ್ ವೇದನ್ಗೊಂದು ಕಾಲ್ ಮಾಡಿದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ಒಂದು ಹೊಡಿತಾನ? ಹೊಡಿಲಿ ಬಿಡಿ, ಕನ್ನಡನೇ ಅಲ್ವಾ? ಅವನ್ ಮನೆಗೆ ಬಂದಿಲ್ಲ ಅಂತ ನಾನು ಇರಿಟೇಟ್ ಆಗಿದ್ರೆ ಇವನ್ ಬೇರೆ ಬಂದಿಲ್ಲ, ಒಕ್ಕರ್ಸ್ಕೊಂಡಿದ್ದಾನೆ. ಯಾರು ಎಲ್ಲಿರಬೇಕು, ಯಾವಾಗಿರ್ಬೇಕು ಅಂತ ಡಿಸೈಡ್ ಮಾಡೋದು ನೀವಲ್ಲ. ಆಗಲೇ ಅದೇನೋ ಅತಿಗೂ ಒಂದು ಮಿತಿ ಇದೆ ಅಂದರಲ್ವಾ? ಆ್ಯಕ್ಚುಲಿ ಅದು ನಿಮ್ಗೆ ಅಪ್ಲೈ ಆಗುತ್ತೆ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ಯಾವುದು ಶಾಶ್ವತ ಅಲ್ಲ. ಬೇಡ ಧ್ರುವ, ವೇದಾಂತ್ ಯಾವುದನ್ನು ಮರ್ತಿಲ್ಲ. ನೀನಂದ್ರೆ ಅವನಿಗೆ ಆಗಲ್ಲ. ಸುಮ್ಮನೆ ನನ್ನನ್ನು ಕೆಣಕಿ ರಿಸ್ಕ್ ತಗೋಬೇಡ. ಇವತ್ತು ನಾನು ಅವನ ರೂಮಲ್ಲೇ ಇದ್ದೀನಿ. ಅದು ಇದಕ್ಕಿಂತ ದೊಡ್ಡ ರಿಸ್ಕ್ ಏನಲ್ಲ ಬಿಡಿ. ಬದಲಾಕೆ ದೇವ್ರು ಎಲ್ರಿಗೂ ಒಂದು ಅವಕಾಶ ಕೊಡ್ತಾನಂತೆ. ನೀವು ಇಷ್ಟೊಂದು ತಪ್ಪು ಮಾಡಿದ್ರು ಆ ದೇವರು ನಿಮಗೆ ಪದೇ ಪದೇ ಚಾನ್ಸ್ ಕೊಡ್ತಿದ್ದಾನೆ. ಯಾವಾಗಲೂ ನಿಮ್ಗೆ ಬೇಕಿದ್ದೇ ಆಗುತ್ತೆ, ತಪ್ಪಿಸ್ಕೊಳ್ಕೊಂಡು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೋಬೇಡಿ. ಕಾಲ ನನಗೂ ಬರುತ್ತೆ. ಹಾ, ಈ ಸರಿ ನಾನೇ ಗೆಲ್ಲೋದು, ನೋಡ್ತಾ ಇರಿ. ನಿಮ್ಗೆ ಇನ್ನು 2 ಹಣ್ಣಾಗಿರೋದು, ನಂದು ಎರಡೇನಾ? ಇನ್ನು ಒಂದಪ್ಪ, ಇನ್ನೊಂದೇ ಒಂದ್ ಸಿಕ್ಲಿ. ಅಯ್ಯೋ ದೇವ್ರೆ, ಇದೇನಿದು ನಿಮ್ ಕೈಲಿ ಕಸ್ಪರ್ಕೆ? ಯಾರು ನಿಮ್ ಕೈ ಕಸ್ಪರ್ಕೆ ಕೊಟ್ಟಿದ್ದು? ಕಸ ಗುಡ್ಸಕ್ ಬಂದಿದಾರಪ್ಪ. ಏನಮ್ಮ ನೀನು? ಅವ್ರು ಕೇಳಿದ್ರಂತ ನೀನ್ ಕಸ್ಪರ್ಕೆ ಕೊಟ್ಬಿಟ್ಟು ಪರಿಚರಿಕೆ ಮಾಡೋದಕ್ಕೆ ಬಂದಿದ್ಯಾ? ನಿನಗೆ ತಲೆಯಲ್ಲಿ ಬುದ್ಧಿಗಿದ್ದೆ ಇಲ್ವಾ? ಮೊದಲು ಕಸ್ಪರ್ಕೆ ಇಸ್ಕೊಂಡು ಹೋಗು. ಅಯ್ಯೋ, ಅದಕ್ಕೆ ಪ್ಲೇಟ್ ಬೈಸ್ಕೋತೀನಿ ಬಿಡು. ನಿಮ್ಗೆ ಪರಿಚಯ ಬೈಸ್ತೀನಿ, ಅವಳೇ ಸರಿನಿ. ಅಪ್ಪ, ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ, ಪೊರ್ಕೆ ಇಸ್ಕೊಂಡ್ಬಿಟ್ರು. ಅವ್ರು
ಕೇಳಲಿಲ್ಲ ಅಂತ ಹೇಳ್ಬಿಟ್ಟು ನೀನು ಅವ್ರ ಕೈ ಪೊರಕೆ ಕೊಟ್ಬಿಡೋದಾ? ಒಂಚೂರು ಅವ್ರ ಬುದ್ಧಿ ಬೇಡವಾ ನಿನಗೆ? ಅಯ್ಯೋ ಇವಳು ಬೈಬೇಡಿ. ಇನ್ಫ್ಯಾಕ್ಟ್ ಇವಳು ತುಂಬಾನೇ ಅಪೋಸ್ ಮಾಡಿದ್ಲು. ನಾನೇ ಫೋರ್ಸ್ ಮಾಡಿದೆ. ಬೇಜಾರಾಗ್ತಿತ್ತು, ಹಾಗೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಆದರೂ ಇದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ವೇದಾಂತ್. ಇದರಲ್ಲಿ ತಪ್ಪು ಕೂಡ ಏನೂ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ಗಿಲ್ಟ್ ಕೂಡ ಫೀಲ್ ಮಾಡಬೇಡಿ. ಬಾವಾ ನೀವೇನೇ ಹೇಳಿದ್ರು ಅಪ್ಪ ಗಿಲ್ಟ್ ಫೀಲ್ ಆಗೇ ಆಗ್ತಾರೆ. ಸೊ ನಿಮಗೊಂದು ಸಣ್ಣ ಪನಿಷ್ಮೆಂಟ್ ಕೊಡ್ತೀನಿ, ಅವಾಗ ಸರಿ ಹೋಗುತ್ತೆ. ಅದಿತಿ, ನಿನಗೆ ತಲೆ ಕೆಟ್ಟಿದ್ಯಾ? ಈಗ ಆಗಿರೋದು ಸಾಲ್ದು ಅಂತ ಪನಿಷ್ಮೆಂಟ್ ಬೇರೆನಾ? ಅಯ್ಯೋ ಅಪ್ಪ, ಪನಿಷ್ಮೆಂಟು ನಮ್ಮ ಜೊತೆ ಆಟ ಆಡೋದಕ್ಕೆ. ನಮ್ಮ ಜೊತೆ ಆಟ ಆಡೋದೇ ಅವ್ರಿಗೆ ದೊಡ್ಡ ಪನಿಷ್ಮೆಂಟ್. ಬಾವಾ ಬನ್ನಿ, ನೀವು ಆಟಾಡಿ. ಇವಳೊಬ್ಳು ಆಡ್ತಾಳೆ ಅಂತ ಭಾವನೂ ಆಡ್ಬೇಕಂತೆ. ಅದೆಲ್ಲ ನಿಮಗ್ ಬರಲ್ಲ ಅಲ್ವಾ ಬಾಬಾ? ಬರಲ್ಲ. ಇದೇನ್ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಬಾವಾ, ಬನ್ನಿ ನಾನು ಹೇಳ್ಕೊಡ್ತೀನಿ. ಸಖತ್ತಾಗಿರುತ್ತೆ. ನೀವು ಆಡ್ಕೊಳ್ಳಿ, ನಾನು ಸರಿ ತಿಂಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಸರಿ, ಹಾಗಿದ್ರೆ ನೀವಿಬ್ರು ಆಡಿ, ನಾನು ನೋಡಿ ಕಲ್ತ್ಕೋತೇನೆ. ಬಾವಾ ನಾನು ಅಂಜು ಇದ್ರಲ್ಲಿ ಪಂಟ್ರು. ಸ್ಕೂಲು ಕಾಲೇಜ್ ಎಲ್ಲ ರಜಾ ಸಿಕ್ಕಿದ್ಮೇಲೆ ನಾವ್ ಇನ್ನೇನ್ ಮಾಡಿದೀವಿ ಅನ್ಕೊಂಡ್ರಿ? 3 ಹೊತ್ತು ಇದೆ ಕೆಲ್ಸ ನಮ್ಗೆ. ಒಳ್ಳೆ ಟೈಮ್ ಪಾಸ್ ಆಗಿದ್ರೆ. ಅಯ್ಯೋ ಅದನ್ನ ಕೇಳ್ತಾ ಇದೀರಲ್ಲ ಬಾಬಾ, ಆಡ್ತಾ ಇದ್ರೆ ಡೇ ಅಂಡ್ ನೈಟ್ ಗೊತ್ತೇ ಆಗಲ್ಲ. ನೀವ್ ಇದ್ರಲ್ಲಿ ನಮ್ಮನ್ನ ಸೋಲ್ಸಕ್ಕಂತೂ ಆಗಲ್ಲ ಬಾಬಾ, ಸುಮ್ನೆ ಆಡ್ಬೇಕಷ್ಟೆ. ಸೋತ್ರೇನೆ ಗೆಲ್ಲೋದು ಹೇಗೆ ಅಂತ ಕಲಿಯೋದಕ್ಕಾಗೋದು. ನೋಡ್ತಾ ನೋಡ್ತಾ ಕಲಿತೀನಿ. ಲೇಟ್ ಅವ್ರ ನಿಬ್ಬಾರೆ ಟೇಬಲ್ ಸೀರೆ ಎಲ್ಲ ತಗೊಂಬರ ನಡಿ. ನಾನು ನೋಡ್ತೀನಿ, ಮತ್ತೆ ಅವಕಾಶ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ಕಣಕೊಳ್ಳಿ. ಅದನ್ನ ನೀನೇ ಇಟ್ಕೋ. ಅದೇ ಮತ್ತೆ ಮಿಸ್ ಆಗಿರೋ ಗ್ಯಾಪಲ್ಲಿ ಸಿಕ್ಕಾಬಟ್ಟೆ ಫಾರ್ಮಲ್ ಆಗ್ಬಿಟ್ಟಿದ್ದಾನಲ್ವಾ? ಅದಾಗಲ್ಲ ಕಣ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ. ಟೇಕ್ ಕೇರ್, ನಾನು ನೋಡ್ತೀನಿ. ಬಂದಾಗಿಂದ ಹೋಗೋ ಮಾತೇ ಆಡ್ತಿದ್ಯಾ? ತಿಂಡಿ ತಿಂದ ಎಲ್ಲೂ ಹೋಗಂಗಿಲ್ಲ, ಕುತ್ಕೋ. ತಿಂಡಿನ? ನೋನೋ, ನಾನು ಹೊಡಬೇಕು. ನೀನೀಗ ಇಲ್ಲಿದ್ಯಾ, ಇದು ಆದ್ಯ ಆರ್ಡರ್. ಸುಮ್ಮನೆ ಕುತ್ಕೋ. ಓವರ್ ಆಯ್ತು ಕಣ ನಿಂದು. ನಿನ್ ಜೊತೆ ತಿಂಡಿ ತಿಂದು ಎಷ್ಟು ವರ್ಷ ಆಯ್ತು? ಅದಕ್ಕೆ ಅಂತ ಬೆಳಿಗ್ಗೆ ಬೇಗ ಎದ್ದು ಕಾಯ್ತಾ ಇದ್ದೀನಿ, ಹೋಗ್ತಾನಂತೆ. ಸುಮ್ಮನೆ ಕುತ್ಕೋ. ಬಾ ಕುತ್ಕೋ. ನಿಂಗೇನೈತೆ ಅದ್ಯಾ? ನಮ್ಮ ಮತ್ತೆ ನಿಮ್ಮ ಚಿಕ್ಕತೆ ಥರ ಸಡನ್ನಾಗಿ ಎಮೋಷ್ನಲ್ ಆಗ್ತಿದ್ಯಾ? ನಾನು ಧ್ರುವ ಒಟ್ಟೊಟ್ಟಿಗೆ ಬೆಳೆದವರು. ನಾವಿಬ್ರು ಒಂಥರ ಟ್ವಿನ್ಸ್ ಇದ್ದಾಗೆ. ಅವ್ನು ತಿನ್ನೋ ವಿಚಾರದಲ್ಲಿ ಯಾವಾಗಲೂ ನನಗೆ ಫಸ್ಟ್ ತಿನ್ಸ್ಬಿಟ್ಟೆ ತಿಂತಿದ್ದ. ನಾನು ಮರ್ತಿಲ್ಲ ಅದ್ಯಾ. ನೀನು ಮರ್ತಿಲ್ಲ ಅಂತ ನಿನ್ನ ಕಣ್ಣೇ ಹೇಳ್ತಿದ್ದೆ ಬಿಡುದ್ರು. ಅಲ್ಲ, ನಾವ್ಯಾಕೋ ಮೊದಲಿನ ಥರ ಇರೋಕ್ಕಾಗಲ್ಲ? ಆಗ ಎಲ್ಲನೂ ಈಗಿನಷ್ಟು ಇರಲಿಲ್ಲ, ಆದರೆ ಅವಾಗಲೇ ಇದಕ್ಕಿಂತ ಜಾಸ್ತಿ ಖುಷಿಯಲ್ಲಿದ್ವಿ. ಈಗ ಎಲ್ಲಾನು ಇದೆ, ಆದರೆ ಇವನೇ ಇಲ್ಲ. ಪ್ರತಿದಿನ ನೆನಪಾಗ್ತೇ ಕಾಣೋ ಧ್ರುವ. ಅಯ್ಯಯ್ಯೋ, ಏನು ಏನ್ ಬಾಬಾ ನೀವು ಇದ್ರಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ರಿ. ಏಯ್ ಹಾಡೆಲ್ಲ ಹಾಡು ಹಾಡು ಹಾಡು.
ಹೇಳ್ತಿರೋದು ನಿಜನಾ? ನನ್ನ ಸುಳ್ಳೆ ಪುಳ್ಳೆ ಈ ತರ್ಲೆಗಳ ಜೊತೆ ಚೌಕಾಬಾರ ಆಡ್ತಿದ್ದಾನ? ಒಂದೇ ದಿನದಲ್ಲಿ ನಮ್ಮ ಮನೆಗೆ ಸೆಟ್ ಆಗ್ಬಿಟ್ನಲ್ಲ. ನೋಡಕ್ಕ ಭಾವನ ನಂಗೆ ಆಟ ಆಡಕ್ಕೆ ಬರಲ್ಲ ಅಂತ ಸುಳ್ಳು ಹೇಳಿ ನಮ್ಗೆಲ್ಲ ಮೋಸ ಮಾಡಿ ಈಗ ಎಷ್ಟು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ. ಫಟ್ ಫಟ್ ಅಂತ ನನ್ ಕಾಯಿನೋ ಅದಿತಿ ಅಕ್ಕನ ಕಾಯಿನೋ ಹೊಡೆದ್ರು. ಆಕ್ಚುಲಿ ನಾನು ನನ್ನ ತಮ್ಮಂದ್ರ ಜೊತೆ ಆಡ್ತಾ ಇದ್ದೆ. ತಮ್ಮ ಗೊತ್ತು, ಅದ್ಯಾರು ಬಾವ ತಮ್ಮಂದ್ರು? ಅದಕ್ಕೇನು ತಮ್ಮ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಹೇಗೆ? ಹಾ, ಅದು ಆಕ್ಚುಲಿ ತಮ್ಮ ತಂಗಿ ಅಂತ ಹೇಳೋದಕ್ಕೆ ಹೋಗಿ ಬಾಯಿ ತಪ್ಪಿ ಹಾಗೆ ಬಂದ್ಬಿಡ್ತು. ಹಳೆ ಮುಕ್ಕಿ, ಇದ್ರಲ್ಲಿ ನೀನು ಎಲ್ಲರಿಗಿಂತ ಪಂಟ್ರು. ನಿನ್ನ ಮಾತ್ರ ಮನೇಲಿರೋ ಯಾರು ಸೋಚಕ್ಕಾಗಲ್ಲ. ಬಾರೆ, ನೀನು ಬಾವನ್ ಜೊತೆ ಆಡು. ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಏ ಬೇಡ ಬೇಡ, ನಂಗೆ ಕೆಲಸ ಇದೆ. ಅಷ್ಟು ಭಯ ಇದ್ರೆ ಸಾಕು. ಅಕ್ಕ ಹೆದರ್ಕಂಡ್ಲ, ಅಕ್ಕ ಹೆದರ್ಕಂಡ್ಲ, ಅಕ್ಕ ಹೆದರ್ಕಂಡ್ಲ, ಅಕ್ಕ ಹೆದರ್ಕಂಡ್ಲ, ಅಕ್ಕ ಹೆದರ್ಕಂಡ್ಲ. ಸುಮ್ಮನೆ ಲುಕ್ ಕೊಟ್ರೆ ಸ್ಕೆಚ್ ಹಾಕೋ ರೇಂಜ್ ನಮ್ದು. ಅಂಥದ್ರಲ್ಲಿ ನಮ್ಮ ಜೊತೆನೆ ಕಿರಿಕ್ ಮಾಡಿದ್ರೆ ಸುಮ್ಮನಿರೋ ಮಾತೇ ಇಲ್ಲ. ದಾಡಿನೇ ಮದರ್ ಇಂಡಿಯಾ ಧ್ರುವನ್ ಮೀಟ್ ಮಾಡಿದ್ರ? ಈ ಟೈಮಲ್ಲಿ ಅವನು ಮನೆಗೆ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಧ್ರುವ, ಹೇಗಿದ್ಯಪ್ಪ? ತುಂಬ ಚೆನ್ನಾಗಿದ್ದೀನಿ. ನೀವು? ಇವ್ರು ಯಾರತ್ತೆ? ಧ್ರುವ, ಹೇಗೂ ಬರೋದು ಬಂದಿದ್ಯಾ? ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಪ್ಪ. ಆಮೇಲೆ ಎಲ್ಲಿರ್ತೀಯೋ ಹೇಗಿರ್ತೀಯೋ ಯಾರಿಗೆ ಗೊತ್ತು. ನಾನಿರೋ ಮನೇಲಿ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅಲ್ಲಿ ನಂಗೆ ಯಾವ ಸಮಸ್ಯೆನೂ ಇಲ್ಲ. ನನ್ನಂಥವನಿಗೆ ಅವ್ರನ್ನೆಲ್ಲನೂ ಕೊಟ್ಟು ನೆಮ್ಮದಿನೂ ಕೊಟ್ಟಿದ್ದಾರೆ. ಚಿಂತೆ ಏನಿಲ್ಲ. ನಿನ್ನ ಒಳ್ಳೆತನಕ್ಕೆ ನಿನಗೆ ಕೆಟ್ಟದಾಗಕ್ಕೆ ಚಾನ್ಸೇ ಇಲ್ಲ ಧ್ರುವ. ಆದರೆ ನೀನು ದೂರ ಇರ್ತೀಯ ಅಂದರೆ ಮನ್ಸಿಗೆ ತುಂಬ ನೋವಾಗುತ್ತೆ ಕಣ. ದೂರ ಇದ್ರೇ ಪ್ರೀತಿ ಜಾಸ್ತಿ ಆಗೋದು, ಹಾಗೆ ಸಂಬಂಧನೂ ಚೆನ್ನಾಗಿರೋದು ವಿಕ್ಕಿ. ಎಷ್ಟೊಂದು ಸಲ ಹತ್ರ ಇದ್ದಾಗಲೇ ಸಮಸ್ಯೆ ಹೆಚ್ಚಾಗೋದು. ಆದ್ರೂ ಇದಕ್ಕೆಲ್ಲ ಒಂದು ಅಂತ್ಯ ಸಿಗ್ಬೇಕು. ಅದಾದಷ್ಟು ಬೇಗ ಬರಲಿ ಅನ್ನೋದನ್ನೇ ನನ್ನ ಪ್ರಾರ್ಥನೆ. ಅಂತ್ಯ ಎಲ್ಲದಕ್ಕೂ ಇರುತ್ತೆ ಅದ್ಯಾ, ಆದರೆ ಅದು ಹ್ಯಾಪಿ ಎಂಡಿಂಗ್ ಆದಾಗಲೇ ಸಾಧ್ಯ. ಹಾಗಾಗಬೇಕು ಅಂದರೆ ಬಲವಂತ ಮಾಡೋಕ್ಕೆ ಹೋಗಬಾರ್ದು. ಅದಾಗದೇ ಆಗಬೇಕು. ಯೋಚನೆ ಮಾಡಬೇಡ, ಕಾಲನೆಲ್ಲದಕ್ಕೂ ಮೆಡಿಸನ್ ಕೊಡುತ್ತೆ. ವಿಕ್ಕಿ, ತಿಂಡಿ ತಿಂದ್ಬಿಟ್ಟು ಬೇಗ ಹೊರಡು. ವೇದಾಂತನ ಕರ್ಕೊಂಬರ್ಬೇಕು. ಅಯ್ಯೋ, ಇಬ್ರು ಈಕ್ವಲ್ ಆಗ್ಬಿಟ್ಟಿದ್ದಾರೆ ಕಣೆ. ಆಟದ ಕೊನೆ ಸೆಂಡಲ್ಲಿ ನಂಗೆ ಯಾಕೆ ದಪ್ತಾ ಇಲ್ಲ? ಟೆನ್ಷನ್ ಕೊನೆ ಟೆನ್ಷನ್. ನನಗೆ ಟೆನ್ಷನ್ ಆಗ್ತಿದೆ. ಕಚ್ಬಿಲ್ಲ. ಹುಚ್ಚಿಗಳ ನನಗೆ ಬರ್ತಿರೋ ಕೋಪಕ್ಕೆ ನಿಮ್ಮಿಬ್ಬರನ್ನು ಕಾಸು ತಿನ್ಬಿಡ್ತೇನೆ ಅಷ್ಟೇ. ಎಲ್ಲ ತೋಳಗುಳ್ತರ ಕಾಣಿಸ್ತಾ ಇದ್ದಾರೆ. ಈ ಆಟದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನನ್ನನ್ನು ಹಸಿಯಾಗಿ ಹಂಗೆ ಕಿತ್ಕೊಂಡು ತಿನ್ಬಿಡ್ತಾರೆ ಅನ್ನಿಸ್ತಾ ಇದೆ. ಹಾಯ್ ಅಗ್ರಜ. ಬುಳ್ಳ ಏನ್ರಿ ಅವ್ನು ಅವತಾರ? ಸ್ಮಾಲ್ ಬಾಸ್, ಆಟ ಫುಲ್ಲು ಸೀರಿಯಸ್ ಆಗ್ಬಿಟ್ಟಿದೆ. ಎಲ್ಲ ಟೆನ್ಷನ್ ಅಲ್ಲಿದ್ದಾರೆ. ಬಡ ಬಾಸು ನಿಮ್ಗೆ ಹಾಯ್ ಅಂದಿದ್ದೇ ದೊಡ್ಡ ವಿಷಯ.
ಬನ್ರಿ ಬನ್ರಿ ಇಲ್ಲಿ. ಏನ್ರಿ ನಡೀತಾ ಇದೆ? ಅಗ್ರಜ ಪಂಚೆ ಬನ್ನಿ ಟವಲ್ ಏನೊಂದ್ ವೇಷ. ನೀವು ಬರೀ ವೇಷ ನೋಡಿದೀರಾ, ನಾನು ಅವತಾರನೇ ನೋಡ್ಬಿಟ್ಟಿದ್ದೀನಿ. ಈ ಲವ್ ಅನ್ನೋ ಮ್ಯಾಟ್ರ್ ಇನ್ನೂ ಒಂದ್ ಕೈಯಲ್ಲಿ ಏನೇನ್ ಮಾಡ್ಸುತ್ತೋ ಬನ್ನಿ. ಅಯ್ಯೋ ಸುಮ್ನೆ ರೀ ಸ್ಮಾಲ್ ಬಾಸ್, ಎಲ್ಲ ರೊಚ್ಚಿಗೆದ್ದಿದ್ದಾರೆ. ಇನ್ನ ಪಂಚೆ ಮ್ಯಾಟ್ರು ಬೇರೆ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಪಂಚೆ ಮ್ಯಾಟ್ರ ಏನದು? ಅಯ್ಯೋ ಏನಿಲ್ಲ, ಬಿಟ್ಬಿಡಿ. ಸುಮ್ನೆ ಬನ್ರಿ ನನ್ ಜೊತೆ. ನನಗೆ ಸ್ಮಾಲ್ ಬಾಸ್ ಎಲ್ಲ ತೋಳಗಳ ತರ ಕಾಣಿಸ್ತಾ ಇದ್ದಾರೆ. ನಾವು ಒಳಗಡೆ ಹೋದ್ರೆ ನಮ್ಮನ್ನ ಹಗದು ಕಚ್ಚಿ ಕಚ್ಚಿ ತಿನ್ಕೊಂಡ್ಬಿಡ್ತಾರೆ. ನನ್ನ ನಾನಿದ್ದೀನಿ ಬನ್ರಿ. ಏನಾಗಲ್ಲ ಬನ್ರಿ. ಅಯ್ಯೋ ಇಬ್ರು ಈಕ್ವಲ್ ಆಗ್ಬಿಟ್ಟಿದ್ದಾರೆ. ಯಾರು ಗೆಲ್ತಾರೋ? ಒಂದು ಹಳೆ ಮುಕ್ಕಿ ಒಂದು ಹಾಕು. ಒಂದು 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 ವೇದಾಂತ್ ಬಾಬಾ ಗೆಲ್ಬಾರ್ದು, ವೇದಾಂತ್ ಬಾಬಾ ಗೆಲ್ಬಾರ್ದು. ಬಿಡ್ಬಾರ್ದು. ಹಳೆ ಮುಕ್ಕಿ ಒಂದು ಹಾಕು. ಒಂದು 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 ಅಯ್ಯೋ ಬಿಡಲ್ಲ 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 ಬಿಡಲ್ಲ. ಹಳೆ ಮುಕ್ಕಿ ಒಂದು ಹಾಕ. ಒಂದು ಹಾಕಿ. ವೇದಾಂತ್ ಬಾಬಾ ಗೆಲ್ಬಾರ್ದು, ವೇದಾಂತ್ ಬಾಬಾ ಗೆಲ್ಬಾರ್ದು. ಒಂದು ಬೀಳ್ಬಾರ್ದು, ಒಂದು ಬೀಳ್ಬಾರ್ದು. ಹಳೆ ಮುಕ್ಕಿ ಒಂದು 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 ಹಾಕು. ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಹೆಂಗೆ ನಾವು ಅಂದ್ರೆ ಏನ್ ತಮಾಷೆನಾ? ನಾನು ಅವಾಗ್ಲೇ ಹೇಳಿಲ್ವಾ ನಮ್ಮ ಅಕ್ಕ ಇದ್ರಲ್ಲಿ ಪಂಟ್ರು ಅಂತ? ಬರೀ ದಾಳ ಹಾಕೋದ್ರಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಅಕ್ಕ ಕಾಳು ಹಾಕೋದ್ರಲ್ಲೂ ಪಂಟ್ರೆ. ನಮ್ ಬಾಸ್ನೇ ಬಿಡ್ಲಿಲ್ಲ ಅಂತೀನಿ. ಅಖಾಡ ಕೇಳಿದ್ರೆ ಕಾಲಿ ಕೈಲೋದ್ ಮಗಳೇ ಅಲ್ಲ ನಾನು. ಸಮಾಧಾನ ಸಮಾಧಾನ. ಬರೀ ಇದೊಂದ್ರಲ್ಲಿ ಗೆದ್ದಿದ್ಯಾ ಅಂತ ಲೋಕನೇ ಗೆದ್ದಿರೋ ತರ ಆಡ್ಬೇಡ. ಅಮ್ಮ ಅಕ್ಕ ಚೌಕಾಬಾರದಲ್ಲಿ ಸೋತಿದ್ದ ದಾಖಲೆನೇ ಇಲ್ಲ. ಈಗಂತೂ ಸೋಲ್ಸಕ್ಕೂ ಆಗಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಫ್ಲೂಕಲ್ಲಿ ಗೆದ್ದಿದ್ದಷ್ಟೇ. ಇನ್ನೊಂದು ಚಾನ್ಸ್ ನಂಗೆ ಸಿಕ್ಕಿದ್ರೆ ನಾನೇ ಗೆಲ್ತಿದ್ದೆ. ಅಲ್ವಾ ಮತ್ತೆ ನಮ್ ಬಾಸ್ ಯಾರಿಗೂ ಯಾವ್ದಕ್ಕೂ ಕಮ್ಮಿನೇ ಇಲ್ಲ. ಸೋತ್ಮೇಲೆ ಏನ್ ಹೇಳಿದ್ರು ವೇಸ್ಟ್ ಬಾಬಾ. ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಒಪ್ಕೊಳ್ಳಿ. ಸಾಧ್ಯನೇ. ಅಮೂಲ್ಯ ಕೈಲಾಗಿ ನನ್ನ ಕೈಲಾಗದೇ ಇರೋ ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ. ಅವಾಗ ನೋಡೋಣ ಹೆಣ್ಮಕ್ಳ ಗಂಡ್ಮಕ್ಳ ಅಂತ. ಹೌದಾ? ಇದೇ ಮಾತಾ? ಅಯ್ಯೋ ಕೇಳ್ತಿರಲ್ಲ, ಅದೇನೇ ಇದ್ರು ಹೇಳಿ. ನಮ್ ಬಾಸ್ ಮುಗ್ಸಿ ನಿವಾಳಿಸಿ ಹಂಗೆ ಡಿಶು ಮತ್ತೆ ಬಿಸಾಕ್ಬಿಡ್ತಾರೆ. ಹಾಗಿದ್ರೆ ಅಡ್ಗೆ ಮಾಡಕ್ ಬರುತ್ತಾ? ಈಗೇನು ಅಗ್ರಜ ಅಡ್ಗೆ ಮಾಡಿ ತೋರಿಸಿದ್ರೆ ನಾವೇ ಸ್ಟ್ರಾಂಗ್ ಅಂತ ಒಪ್ತೀರಾ? ಹಾಗಿದ್ರೆ ಡೀಲ್. ಆಯ್ತು ಬಾಬಾ, ಡೀಲ್. ನೋಡೇ ಬಿಡೋಣ. ನಾನು ಎಲ್ಲೋ ನೋಡಿದ್ದೀನಿ. ಯಾರವನು? ನನ್ನ ಜೀವನದಲ್ಲಿ ಅಳ್ಸಕ್ಕಾಗದೇ ಇರೋ ಕಪ್ಪು ಚುಕ್ಕೆ ಅವನು. ಬರ್ಡೇ ದಿನ ವೇದಾಂತ್ ಮನೆಗೆ ಬಂದಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಆ ಈಡಿಯಟ್ ಬೇರೆ ಬಂದು ಒಕ್ಕರ್ಸ್ಕೊಂಡಿದ್ದಾನೆ. ಕಪ್ಪು ಚುಕ್ಕೆನಾ?
ಅಂದ್ರೆ ನಿಮ್ಗೆ ಅವ್ನು ನೋಡಿದ್ರೆ ಆಗಲ್ವಾ? ಅವನ ಹೆಸರು ಹೇಳಿದ್ರೂ ಆಗಲ್ಲ. ಮತ್ತ್ಯಾಕೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ? ಸಾಹಿತ್ಯ ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಮಿತಿ ಮೀರಿದ ಕ್ಯೂರಿಯಾಸಿಟಿ ಯಾವತ್ತಿಗೂ ಒಳ್ಳೇದಲ್ಲ. ನನಗೇನು ಕ್ಯೂರಿಯಾಸಿಟಿ ಆಗ್ತಾ ಇರಲಿಲ್ಲ, ಆದರೆ ನೀವು ಎಲ್ಲರೆದುರು ನಡ್ಕೊಂಡಿದ್ದೆ ಒಂದು, ಈಗ ಮಾತಾಡ್ತಿರೋದೇ ಇನ್ನೊಂದು, ಅದಕ್ಕೆ ಕನ್ಫ್ಯೂಸ್ ಆದೆ ಅಷ್ಟೇ. ನೀನು ಕನ್ವಿನ್ಸ್ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸೋಲ್ಬೇಡ ಅಷ್ಟೆ. ಕನ್ವಿನ್ಸ್ ಮಾಡಕ್ಕ ಯಾರನ್ನ ಅತ್ತೆ? ವೇದಾಂತ್ಗೆ ಫೋನ್ ಮಾಡಿ ವಿಕ್ಕಿ ಜೊತೆ ಬರೋದಕ್ಕೆ ಹೇಳು. ನನಗಿನ್ನೂ ನಂಬೋಕ್ಕಾಗ್ತಾ ಇಲ್ಲ. ಈ ಸ್ಟೇಯಿಂಗ್ ದೇರ್ ಅಂದರೆ ಐ ಟ್ರೈಗೆ ಏನೂ ಇಲ್ಲ. ಯು ಹ್ಯಾವ್ ಟು. ಯಾರನ್ನ ಆಗಿದ್ರೆ ನಾನು ಮೊದಲೇ ಕನ್ಫರ್ಮೇಷನ್ ಕೊಡ್ತಾ ಇದ್ದೆ. ಆದರೆ ಇದು ವೇದಾಂತ್ ವಿಚಾರ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ನಾನು ಯಾವ ಲೆಕ್ಕ ಅಲ್ವಾ? ಒಳ್ಳೆ ಮಿಷಿನ್ ಗನ್ ಇದ್ದಾಗಿದೆಯಲ್ಲ, ಎಷ್ಟು ಟೈಮ್ ಆನ್ ಆಗ್ತಿಲ್ಲ. ನಾನು ಆಗ್ಲಿಂದ 2 ಮ್ಯಾಚ್ ಬಾಕ್ಸ್ ವೇಸ್ಟ್ ಮಾಡಿದೆ ಅಗ್ರಜ. ಆನ್ ಆಗೋ ಯಾವ್ದು ಸೂಚನೆಗಳು ಕಾಣಿಸ್ತಾ ಇಲ್ಲ. ಮತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಯಾಕೆ ಒಪ್ಕೊಂಡೆ ಡೀಲ್? ಡೀಲ್ ಅಂದ್ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆಪ್ಪ. ಇನ್ನೊಂದು 5 ನಿಮಿಷದಲ್ಲಿ ಇದು ಆನ್ ಆಗ್ಲೇಬೇಕು. ಓ, ನೀವಿನ್ನೂ ಒಲೆನೇ ಉರ್ಸಿಲ್ವಾ? ಸ್ಟೋವ್ ಕೆಟ್ಟೋಗಿದೆ ಅನ್ಸುತ್ತೆ, ಆನ್ ಆಗ್ತಿಲ್ಲ. ಡೀಲ್ ಅಂದ್ಮೇಲೆ ಎಲ್ಲ ಕರೆಕ್ಟ್ ಆಗಿರೋ ಎಕ್ವಿಪ್ಮೆಂಟ್ಸ್ನ ಕೊಡಬೇಕು. ಇದು ನ್ಯಾಯ ಅಲ್ಲ. ಆಹಾ, ಅಡುಗೆ ಮಾಡೋರ್ಗೆ ಸ್ಟವ್ ಆನ್ ಮಾಡೋಕ್ಕೂ ಮುಂಚೆ ಗ್ಯಾಸ್ ಆನ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಈಗ ಮಾಡಿ ಬರುತ್ತೆ. ನಾನು ಆಗ್ಲೇ ಹೇಳಿಲ್ವಾ ಅಗ್ರಜ, ಗ್ಯಾಸ್ ಆನ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡು ಅಂತ. ಅಂದ್ರೆ ನೋಡೀಗ ಎಷ್ಟು ಈಸಿಯಾಗಿ ಆನ್ ಆಗುತ್ತೆ ನೋಡಿಲಿ. ಓಕೆ ಬಾಯ್ಸ್, ಎಂಜಾಯ್. ಕಿತಾಪತಿ ಮಾಡೋದು ಮಾಡಿದ್ಯಾ? ಇವತ್ತು ನನ್ನ ಬರ್ತ್ಡೇ, ನನಗೆ ಸೋಲೋದಕ್ಕೆ ಇಷ್ಟ ಅಲ್ಲ. ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದು. ವಾರಲ್ಲಿ ಲಕ್ಷ್ಮಣ ರಾಮನ್ ಜೊತೆ ಇದ್ದಿದ್ದಕ್ಕೆ ರಾಮ ಗೆದ್ದಿದ್ದು. ನಾನಿದ್ದೀನಿ ಅಂದ್ಮೇಲೆ ನಿನ್ ಸೋಲೋ ಮಾತಾ ಇಲ್ಲ ಅಗ್ರಜ. ನಾನೀಗೊಂದು ಒಳ್ಳೆ ರೆಸಿಪಿ ಮಾಡ್ತೀನಿ, ಎಲ್ಲರಿಗೂ ಆದಷ್ಟು ಮಾಡೋಣ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? 1 ನಿಮಿಷ. ಅಗ್ರಜ, ಈ ಕಿಚನ್ ಅಲ್ಲಿ ಇಂಟರ್ನೆಟೇ ಬರ್ತಾ ಇಲ್ಲ. ಅದಿಲ್ಲ ಅಂದ್ರೆ ಬೇಡ ಬಿಡು. ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಗಣೇಶ ತಾನೆ ಅಡುಗೆ ಮಾಡೋದು, ಮಾಡೋಣ ಬಿಡು. ಸರಿ, ಎಲ್ಲಿಂದ ಶುರು ಮಾಡೋದು? ಗೊತ್ತಿರೋರ್ಗಾದ್ರೆ ಕರೆಕ್ಟಾಗಿ ಎಲ್ಲಿಂದಾನೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ನಮ್ಗೆ ಎಲ್ಲಿಂದಾದ್ರೆ ಏನೋ ಒಂದು ಮಾಡೋಣ. Sa